ಓಂ ಶ್ರೀ ವಾಸವಾಂಬಾಯೈ ನಮಃ. ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ ಅಷ್ಟಾದಶಾಧ್ಯಾಯ 18ನೇಯ ಅಧ್ಯಾಯ. ನಾವೀಗ ಕೊನೆಯ ಅಧ್ಯಾಯದಲ್ಲಿ ಇದ್ದೇವೆ. ಪುರಾಣ ಪ್ರಾಮಾಣಿಕ ಪ್ರತಿ ಇದು. ಅಖಿಲ ಭಾರತ ಶ್ರೀ ವಾಸವಿ ಪೆನುಗೊಂಡ ಟ್ರಸ್ಟ್ ರವರು ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರಗಳ ಆರ್ಯವೈಶ್ಯ ಮಹಾಸಭೆಗಳಿಂದ ಅನುಮೋದಿತವಾದಂತಹ ಗ್ರಂಥ. ಈ ಗ್ರಂಥಕರ್ತರು ವಿದ್ಯಾವಾಚಸ್ಪತಿ, ಲಲಿತ ಕಲಾನಿಧಿ, ಮಹಾವ್ರತಾಯಾಜಿ, ಆಚಾರ್ಯ ಶ್ರೀ ಕೊಲ್ಲೀಪರ ಪಾಂಡುರಂಗರಾವ್ ಚೀರಾಲ. ಕನ್ನಡಕ್ಕೆ ಇದನ್ನು ಅನುವಾದಿಸಿರುವವರು ವಾಸವಿ ಸಾಹಿತ್ಯ ಕಲಾನಿಧಿ, ಸುಜ್ಞಾನ ಸಂಜೀವಿನಿ ಶ್ರೀಮತಿ ರಾಜೇಶ್ವರಿ ಗೋವಿಂದರಾಜರವರು. ಅಧ್ಯಕ್ಷಿಣಿ ಕನ್ಯಾಕುಮಾರಿ ಯೋಗ ವಿದ್ಯಾಪೀಠ, ಬೆಂಗಳೂರು. ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಪ್ರಕಾಶಕರು ಅಖಿಲ ಭಾರತ ಶ್ರೀ ವಾಸವಿ ಪೆನುಗೊಂಡ ಟ್ರಸ್ಟ್, ಟೆಂಪಲ್ ಟ್ರಸ್ಟ್, ಬೆಂಗಳೂರು. ಈ ಗ್ರಂಥದ ಪಾರಾಯಣವನ್ನು 17 ಅಧ್ಯಾಯಗಳನ್ನು ಮುಗಿಸಿ ಇದೀಗ 18ನೇಯ ಅಧ್ಯಾಯಕ್ಕೆ ಬಂದಿದ್ದೇವೆ. 17ನೇಯ ಅಧ್ಯಾಯದಲ್ಲಿ ಭಾಸ್ಕರಾಚಾರ್ಯರು ವೈಶ್ಯರ ವಿವಾಹ ವಿಧಿಗಳನ್ನು ವಿವರಿಸಿದ್ರು. ಹಾಗೆ ವೈಶ್ಯ ಸಮಾರಾಧನಾ ವರ್ಣನೆಯನ್ನು ಹೇಳಿದ್ರು. ಹಾಗೆ ವಾಸವಿ ನವರಾತ್ರಿ ಮಹೋತ್ಸವಗಳು, ಸಹಸ್ರನಾಮ ಸ್ತೋತ್ರದ ಮಹತ್ವ ಇವೆಲ್ಲವನ್ನು ನಾವು ತಿಳ್ಕೊಂಡ್ವಿ. ಇದೀಗ ಅಷ್ಟಾದಶಾಧ್ಯಾಯದಲ್ಲಿ ವಾಸವಿ ದೇವಿಯು ಪರಾಭಕ್ತಿಯನ್ನು ಕುರಿತು ಬೋಧಿಸುವುದು, ವಾಸವಿ ದೇವಿಯು ಸರ್ವೋತ್ತಮ ವ್ರತೋತ್ಸವಗಳನ್ನು, ಕ್ಷೇತ್ರಾದಿಗಳನ್ನು ಕುರಿತು ತಿಳಿಸೋದು, ಶ್ರೀ ವಾಸವಿ ದೇವಿ ತನ್ನ ಪೂಜಾ ವಿಧಿಗಳನ್ನು ತಿಳಿಸುವುದು, ಈ ಎಲ್ಲವನ್ನು ಈ ಅಧ್ಯಾಯದಲ್ಲಿ ನೋಡೋಣಂತೆ. ಸಹಸ್ರನಾಮ ಸ್ತೋತ್ರಾವಳಿಗಳನ್ನು ಮಾಡಿದಾಗ ವಾಸವಿ ದೇವಿ ಪ್ರತ್ಯಕ್ಷಳಾಗಿ ಅನುಗ್ರಹಿಸಿದ ವಾಸವಿ ದೇವಿ ಎಲ್ಲರೂ ದರ್ಶಿಸಿ ಆ ದೇವಿಯ ವಚನಗಳನ್ನು ಆಲಿಸಿ ಭಾಸ್ಕರಾಚಾರ್ಯರು ಆ ದೇವಿಯನ್ನು ಕುರಿತು, ಹೇ ಜಗನ್ಮಾತೆ, ಜ್ಞಾನ ವೈರಾಗ್ಯಗಳಿಲ್ಲದಿದ್ದರೆ ನಿನ್ನ ಸನ್ನಿಧಿ ಸಿಗುವುದಿಲ್ಲವೆನ್ನುವರು ಅಲ್ಲವೇ? ಅಂತಹ ಜ್ಞಾನ ವೈರಾಗ್ಯಗಳಿಲ್ಲದ ಮಧ್ಯ ಮಾಧಿಕಾರಿಗಳಾದ ಸಾಮಾನ್ಯರಿಗೂ ಕೂಡ ನಿನ್ನ ಸಾನ್ನಿಧ್ಯ ಲಭಿಸುವ ಸುಲಭ ಮಾರ್ಗವನ್ನು ದಯಮಾಡಿ ಉಪದೇಶಿಸು ಅಂತ ಭಾಸ್ಕರಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಶ್ರೀ ಕನ್ಯಕಾ ಪರಮೇಶ್ವರಿಯು ಗುರು ಭಾಸ್ಕರಾಚಾರ್ಯರನ್ನು ಮತ್ತು ಪ್ರಿಯ ಜನಾವಳಿಯನ್ನು ವಿಶೇಷ ವಾತ್ಸಲ್ಯದಿಂದ ಕಂಡು, ಪುತ್ರರೇ, ಅಂಥ ಸುಲಭ ಮಾರ್ಗವು ಪರಾಶಭಕ್ತಿ ಎನಿಸುವುದು. ನೀವು ಈಗ ಆ ಪರಾಭಕ್ತಿಯನ್ನು ಕುರಿತು ಸಾವಧಾನವಾಗಿ ಕೇಳಿರಿ. ಸದಾಕಾಲ ನನ್ನ ಗುಣಗಾನದ ಕಥೆಗಳನ್ನು ಕೇಳುವುದು, ನನ್ನ ನಾಮವನ್ನು ಜಪಿಸುವುದು, ನನ್ನಲ್ಲಿ ಅವಿಚ್ಛಿನ್ನ ತೈಲಧಾರೆಯಂತೆ ಮನೋವೃತ್ತಿಯನ್ನು ಅಖಂಡವಾಗಿ ನಿಲ್ಲಿಸುವುದು ಎಂಬುವುಗಳನ್ನು ಪರಾಭಕ್ತಿಯ ಲಕ್ಷಣಗಳು. ನನ್ನನ್ನು ಸರ್ವೋತ್ಕೃಷ್ಟ ಅನುರಾಗದಿಂದ ಚಿಂತಿಸುವ ಭಕ್ತನು ನನ್ನನ್ನು ತನಗಿಂತ ಬೇರಾಗಿ ಎಣಿಸದೆ ಅಭೇದವಾಗಿ ಭಾವಿಸಬಲ್ಲ. ಯಾರು ಸಮಸ್ತ ಜೀವಿಗಳಲ್ಲಿ ನನ್ನನ್ನು ನೋಡಬಲ್ಲನೋ, ಯಾರು ತನ್ನನ್ನು ತಾನು ಪ್ರೇಮಿಸಿಕೊಳ್ಳುವಂತೆ ಸರ್ವ ಜೀವರನ್ನು ಪ್ರೇಮಿಸಬಲ್ಲನೋ, ಯಾರು ನನ್ನನ್ನು ಎಲ್ಲ ರೂಪಗಳಿಂದ ಎಲ್ಲೆಡೆಗಳಲ್ಲಿರುವ ಶುದ್ಧ ಚೈತನ್ಯ ಸ್ವರೂಪಿಣಿಯಾಗಿ ತಿಳಿಯಬಲ್ಲನೋ, ಸದ್ವಿಪ್ರರಿಂದ ಹಿಡಿದು ಚಂಡಾಲರವರೆಗೂ ಸಮಸ್ತ ಜನರನ್ನು ಯಾರು ಸಮಾಧಾನದಿಂದ ಆದರಿಸಬಲ್ಲರೋ, ಯಾರು ಈ ಅನಂತ ವಿಶ್ವದಲ್ಲಿ ನಾನಲ್ಲದೆ ಎರಡನೇ ಪದಾರ್ಥವೇ ಇಲ್ಲವೆಂಬ ನಂಬಿಕೆಯುಳ್ಳವರೋ, ಯಾರು ಯಾವ ಜೀವಿಗೂ ಅಪಕಾರ ಮಾಡಲೆಣಿಸುವುದಿಲ್ಲವೋ, ಯಾರಿಗೆ ನನ್ನನ್ನು, ನನ್ನ ಸ್ಥಾನಗಳನ್ನು, ನನ್ನ ಭಕ್ತರನ್ನು ದರ್ಶಿಸುವುದರಲ್ಲಿಯೂ, ವೇದಾಂತಾದಿ ನನ್ನ ಶಾಸ್ತ್ರಗಳನ್ನು ಶ್ರವಣ ಮಾಡುವುದರಲ್ಲಿಯೂ, ನನ್ನ ಮಂತ್ರ ತಂತ್ರಗಳಲ್ಲಿಯೂ ಅಮಿತ ಶ್ರದ್ಧಾಭಕ್ತಿಗಳಿರುವುವೋ, ನನ್ನ ಭಕ್ತಿ ಪರಾವಶ್ಯದಿಂದ ಯಾರ ಶರೀರವು ಪುಲಕಿತಗೊಳ್ಳುವುದೋ, ಆನಂದ ಬಾಷ್ಪಗಳಿಂದ ಕಣ್ಣುಗಳು ತುಂಬಿ ಹೋಗುವವೋ, ಕಂಠಧ್ವನಿಯು ಗದ್ಗದವಾಗುವುದೋ, ಅಂತಹವನು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕೇವಲ ನನ್ನನ್ನು ಆನಂದಪಡಿಸುವುದಕ್ಕೆ ಮಾತ್ರವೇ ನನ್ನಲ್ಲಿ ಚಿತ್ತವನ್ನು ನಿಲ್ಲಿಸಬಲ್ಲನು. ಅವನು ಕೇವಲ ನನ್ನ ಮೇಲಿರುವ ಪ್ರೇಮದಿಂದ ಮಾತ್ರವೇ ನನ್ನನ್ನು ಪ್ರೇಮಿಸುವನು. ನನ್ನ ಭಕ್ತನು ನನಗಿಂತ ಮಿಗಿಲಾದ ವಸ್ತುವನ್ನು ಸ್ವಲ್ಪವೂ ಅರಿಯನು. ಅಂತಹವನ ಸೇವಾ ಮನೋಭಾವವನ್ನು ತೊರೆದು ನನ್ನಲ್ಲಿ ಐಕ್ಯವನ್ನು ಹೊಂದಬಲ್ಲನು. ಯಾರು ಲೋಭವನ್ನು ಬಿಟ್ಟು ಪರಮ ಪವಿತ್ರವಾದ ನನ್ನ ವ್ರತಗಳನ್ನು, ನಿತ್ಯ ನೈಮಿತ್ತಿಕಗಳಾದ ವೈದಿಕ ಸ್ಮಾರ್ಥ ಪೌರಾಣಿಕ ಕರ್ಮಗಳನ್ನು ಭಕ್ತಿಯಿಂದ ಮಾಡುತ್ತಿರುವನೋ,
ಯಾರು ನನ್ನ ಉತ್ಸವಗಳನ್ನು ಪರಮ ಭಕ್ತಿಯಿಂದ ನಿರ್ವಹಿಸುವನೋ, ಅನ್ಯರು ಮಾಡುತ್ತಿರುವ ಅವರನ್ನು ನೋಡುವ ಕೋರಿಕೆಯುಳ್ಳವನಾಗುವನೋ, ಯಾರು ದೇಹಾಭಿಮಾನ, ನಾಚಿಕೆ, ಸಂಕೋಚಗಳನ್ನು ತೊರೆದು ಪವಿತ್ರವಾದ ನನ್ನ ನಾಮ ಸಂಕೀರ್ತನಾದಿಗಳನ್ನು ಹಾಡುತ್ತಾ ಕುಣಿಯುವನೋ, ಆ ಪರಮ ಭಾಗವತೋತ್ತಮನೂ ಕೂಡ ನನ್ನನ್ನೇ ಸೇರಬಲ್ಲನು. ಸರ್ವಶ್ರೇಯಳಾದ ನನ್ನನ್ನು ಕುರಿತು ಹೊಂದುವ ಅಮೂಲ್ಯಾನಂತ ಪ್ರೇಮವೇ ಭಕ್ತಿಯು. ಈ ಮಾತುಗಳನ್ನು ಕೇಳಿದ ಭಕ್ತರು ದೇವಿಯನ್ನು ಕಂಡು, ಹೇ ಪರಮೇಶ್ವರಿ, ಈ ಧರೆಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಯಾವುವೋ ನಿನಗತ್ಯಂತ ಪ್ರೇಮಾಸ್ಪದಗಳಾವಿಗೆಯೋ, ಯಾವ ವ್ರತಗಳನ್ನು, ಯಾವ ಉತ್ಸವಗಳು ನಿನಗೆ ಹೆಚ್ಚಿನ ಸಂತೋಷಕರವೋ ಅವುಗಳಲ್ಲೆಲ್ಲ ದಯಮಾಡಿ ನಮಗೆ ತಿಳಿಸಿ ಹೇಳು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ವಾಸವಿ ದೇವಿಯು ಸರ್ವೋತ್ತಮ ವ್ರತೋತ್ಸವ ಕ್ಷೇತ್ರಾದಿಗಳನ್ನು ಕುರಿತು ಹೀಗೆ ತಿಳಿಸ್ತಾಳೆ. ಪುತ್ರರೇ, ನಿಜದಲ್ಲಿ ಈ ಪ್ರಪಂಚದಲ್ಲಿ ಕಾಣಬರುವ ಪ್ರದೇಶಗಳಲ್ಲೆಲ್ಲ ನಾನೇ ಇರುವುದರಿಂದ ಎಲ್ಲವೂ ಪುಣ್ಯಕ್ಷೇತ್ರವೇ ಆಗುವುದು. ನಾನು ಅನಂತ ಕಾಲ ಸ್ವರೂಪಿಣಿಯಾದುದರಿಂದ ಎಲ್ಲ ಕಾಲಗಳು ನನ್ನ ಪೂಜಾವ್ರತ ಸಮಯಗಳೇ ಆಗುವುವು. ಎಲ್ಲ ಇಂದ್ರಿಯಗಳಿಂದ ಹೊಂದಲ್ಪಡುವ ಸರ್ವ ವಿಷಯಾನುಭವಗಳೆಲ್ಲ ಅಖಂಡ ಚೈತನ್ಯ ಮೂರ್ತಿಯಾದ ನನ್ನಿಂದಲೇ ನಡೆಯುತ್ತಿವೆ. ಆದ್ದರಿಂದ ಅದೆಲ್ಲವೂ ನನ್ನ ಉತ್ಸವವೇ ಆಗುವುದು. ಆದರೂ ನಿಮ್ಮಲ್ಲಿಯೂ ವಾತ್ಸಲ್ಯದಿಂದ ಕೆಲವು ಮುಖ್ಯ ವಿಷಯಗಳನ್ನು ತಿಳಿಸಿಕೊಡುತ್ತೀನಿ, ಸಾವಧಾನವಾಗಿ ಆಲಿಸಿರಿ. ಈ ಭುವಿಯಲ್ಲಿ ವಿವಿಧ ವಿಭೂತಿಗಳಾದ 108 ಶಕ್ತಿಪೀಠಗಳು ಸುಪ್ರಸಿದ್ಧವಾಗಿವೆ. ಅವುಗಳಲ್ಲಿ 18 ಶಕ್ತಿಪೀಠಗಳು ಅಂದರೆ 18 ಮಹೋತ್ಕೃಷ್ಟ ಮಹಿಮಾನ್ವಿತಗಳಾಗಿವೆ. ಸಾಧಕನು ಇಂಥ ಅನೇಕ ತೀರ್ಥಗಳನ್ನು ಸೇವಿಸಲಾಗದಿದ್ದಾಗ ಮಹಾಪವಿತ್ರವಾದ ಒಂದು ಮಹಾಗಿರಿ ಅಂದರೆ ಈ ಪೆನುಗೊಂಡೆ ಕ್ಷೇತ್ರವನ್ನು ಆಶ್ರಯಿಸಿದರೆ ಸಾಕು. ಬ್ರಹ್ಮಕುಂಡ ಸಮೀಪದಲ್ಲಿ ನಿರ್ಮಿಸಲ್ಪಟ್ಟಿರುವ ಪೆನುಗೊಂಡೆ ಕ್ಷೇತ್ರದಲ್ಲಿ ಸಮಸ್ತ ಪುಣ್ಯ ಕ್ಷೇತ್ರಗಳ ಮಹತ್ವವು ತುಂಬಿದೆ. ನನ್ನ ಈ ಕ್ಷೇತ್ರದಲ್ಲಿ ನನ್ನನ್ನು ದರ್ಶಿಸಿ ಶುಭ ಸಂದಾಯಿನಿಯಾದ ನನ್ನನ್ನು ಅನನ್ಯ ಭಕ್ತಿಯಿಂದ ಸೇವಿಸುವ ಭಕ್ತನು ಭವಬಂಧನಗಳಿಂದ ವಿಮುಕ್ತನಾಗ್ತಾನೆ. ಇನ್ನು ನನಗೆ ಪ್ರಿಯಕರವಾದ ವ್ರತ ಯಜ್ಞೋತ್ಸವಾದಿಗಳನ್ನು, ಅವುಗಳನ್ನು ನಿರ್ವಹಿಸುವ ವಿಧಾನಗಳನ್ನು ಸಾವಧಾನ ಚಿತ್ತವಾಗಿ ಕೇಳಿರಿ. ಶುಕ್ರವಾರ ವ್ರತವು ನನಗೆ ಬಹು ಪ್ರೀತಿಕರವಾದುದು. ವೈಶಾಖ ಮಾಸದಲ್ಲಿ ನಡೆಯುವ ನನ್ನ ಜಯಂತಿ ಸಮಯದಲ್ಲಿ, ಆಶ್ವಯುಜ ಮಾಸದಲ್ಲಿ ನಡೆಯುವ ನನ್ನ ಶರನ್ನವರಾತ್ರಿ ಉತ್ಸವಗಳ ಸಂದರ್ಭಗಳಲ್ಲಿ, ಮಾಘ ಮಾಸದಲ್ಲಿ ಜರುಗುವ ನನ್ನ ವಿಶ್ವರೂಪ ದರ್ಶನ ಪರ್ವದಿನ ಸಂದರ್ಭದಲ್ಲಿಯೂ ಮತ್ತು ಚೈತ್ರ ಮಾಸದಲ್ಲಿ ನಡೆಯುವ ವಸಂತ ನವರಾತ್ರಿ ಉತ್ಸವಗಳ ಸಂದರ್ಭದಲ್ಲಿಯೂ ಮಾಡುವ ಮಂಡಲ ದೀಕ್ಷಾ ಸಹಿತ 40 ದಿನಗಳ ಪೂಜಾ ವ್ರತಾದಿಗಳು ನನಗೆ ಅತ್ಯಂತ ಪ್ರಿಯವೆನಿಸುವುವು. ನನ್ನ ಅಂಗೋಪಾಂಗ ಸಹಿತ ಮಾಡುವ ಶ್ರೇಷ್ಠ ಪೂಜಾ ವಿಧಾನವಾದ ಶ್ರೀ ವಾಸವಿ ಕನ್ಯಕಾ ವ್ರತವು ಸರ್ವೋತ್ತಮವಾದುದು. ವೈಶಾಖ ಶುದ್ಧ ದಶಮಿಯು ದಿನ ಈ ವ್ರತವನ್ನು ಆಚರಿಸುವುದು ಸರ್ವ ಶುಭದಾಯಕವೂ ಆಗುವುದು. ಅಷ್ಟೇ ಅಲ್ಲದೆ ನನ್ನ ಭಕ್ತರು ತಮ್ಮ ಗೃಹಗಳಲ್ಲಿ ನಡೆಸಿಕೊಳ್ಳುವ ವಿವಾಹಾದಿ ಶುಭ ಕಾರ್ಯಗಳಲ್ಲಿಯೂ ಗೃಹ ಪ್ರವೇಶಾದಿ ಶುಭ ಕಾರ್ಯಗಳಲ್ಲಿಯೂ ಈ ನನ್ನ ವ್ರತವನ್ನು ನಡೆಸಿದರೆ ಅವರಿಗೆ ಅಭೀಷ್ಟ ಫಲಗಳು ಸಿದ್ಧಿಸುವುವು. ದ್ಯುತ್ತರು ಶತ ಅಂದರೆ 102 ಹೋಮಕುಂಡಗಳೊಡನೆ ನನ್ನ ಆರಾಧನಾ ವಿಧಾನವಾಗಿ ಶೋಭಿಸುವ ಶ್ರೀ ವಾಸವಿ ಕನ್ಯಕಾದೇವಿ ಮಹಾಯಜ್ಞವು ಅಮೋಘ ಫಲಪ್ರದವಾದುದು. ಮಾಘ ಶುದ್ಧ ಬಿದಿಗೆಯೆಂದು ಆ ಮಹಾಯಜ್ಞವನ್ನು ನಡೆಸುವುದು ಸರ್ವೋತ್ತಮ. ಹಾಗಿಲ್ಲದಿದ್ದರೆ ನನ್ನೀ ಮಹಾಯಜ್ಞವನ್ನಾಗಲಿ ವ್ರತವನ್ನಾಗಲಿ ಪಂಚಾಂಗ ಶುದ್ಧಿಯುಳ್ಳ ಯಾವ ದಿನವಲ್ಲಾದರೂ ಭಕ್ತರು ನಡೆಸಿಕೊಳ್ಳಬಹುದು. ಓ ಭಕ್ತ ಜನರೇ, ನನ್ನನ್ನು ಸಂತೋಷಗೊಳಿಸುವುದಕ್ಕಾಗಿ ನನ್ನ ಅವತಾರ ದಿನ ಮಹೋತ್ಸವ ಅಂದರೆ ಜನ್ಮ ದಿನೋತ್ಸವ, ಡೋಲೋತ್ಸವ, ಶಯನೋತ್ಸವ, ಜಾಗರಣೋತ್ಸವ, ನನ್ನ ವಿಶ್ವರೂಪ ದರ್ಶನ ಮಹೋತ್ಸವ, ಆರ್ಯವೈಶ್ಯರ ಆತ್ಮಾರ್ಪಣಾದಿನ ಮಹೋತ್ಸವ, ನನ್ನ ಪಟ್ಟಾಭಿಷೇಕ ಮಹೋತ್ಸವ, ರಥೋತ್ಸವ, ಪವಿತ್ರೋತ್ಸವ ಮೊದಲಾದ ಉತ್ಸವಗಳನ್ನು ನೀವು ವೈಭವೋಪೇತವಾಗಿ ನಡೆಸಿಕೊಳ್ಳಿರಿ. ಸರ್ವದೇವತಾ ಸ್ವರೂಪಿಣಿಯಾದ ನನ್ನ ಉತ್ಸವಗಳ ನಿರ್ವಹಣೆಯ ವಿಧಾನಗಳನ್ನು ಧರ್ಮಶಾಸ್ತ್ರಗಳಲ್ಲಿಯೂ ಆಗಮಶಾಸ್ತ್ರಗಳಲ್ಲಿಯೂ ವಿವರಿಸಲ್ಪಟ್ಟು ಸುಪ್ರಸಿದ್ಧವಾಗಿವೆ. ನನ್ನ ವ್ರತೋತ್ಸವ ಕಾರ್ಯಕ್ರಮದಲ್ಲಿ ಮತ್ತು ನನ್ನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಗಳಲ್ಲಿ ನನ್ನ ಭಕ್ತರು ಗೌರವ ಬಾಲಿಕೆಯರನ್ನು, ಬಾಲಕರನ್ನು ಅಂದರೆ ವಟುಗಳನ್ನು, ಸುವಾಸಿನಿಯರನ್ನು ಮತ್ತು ದೀನಜನರನ್ನು ನಾನೆಂದು ಭಾವಿಸಿ ಪೂಜಿಸಿ ಅವರಿಗೆ ಪಕ್ವಾನ್ನಾದಿಗಳನ್ನು ಬಡಿಸಬೇಡಿ ಅಂತ ಹೇಳಿ ವಾತ್ಸಲ್ಯದಿಂದ ನುಡಿದ ವಾಸವಿ ಕನ್ನಿಕೆಯನ್ನು ನೋಡಿ ವಿರೂಪಾಕ್ಷನು, ಹೇ ದೇವದೇವೇಶ್ವರಿ, ನಿನ್ನನ್ನು ಪೂಜಿಸಲು ತಕ್ಕ ಶಾಸ್ತ್ರೀಯ ಕ್ರಮವನ್ನು ದಯಮಾಡಿ ನಮಗೀಗ ಅರುಹಿಸು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಆಗ ವಾಸವಿ ದೇವಿಯು
ವೈಶ್ಯವರರೇ, ನನಗೆ ವಿಶೇಷವಾಗಿ ಪ್ರೀತಿಕರವಾದ ಪೂಜಾ ವಿಧಾನಗಳನ್ನು ಹೇಳ್ತೀನಿ, ಶ್ರದ್ಧೆಯಿಂದ ಆಲಿಸಿರಿ. ನನ್ನ ಅರ್ಚನೆಯು ಬಾಹ್ಯಾಭ್ಯಂತರ ಭೇದದಿಂದ 2 ವಿಧಗಳಿವೆ. ಬಾಹ್ಯಾರ್ಚನೆಯಲ್ಲಿ ವೇದೋಕ್ತವಾದ ನನ್ನ ಪೂಜೆ ಮೂರ್ತಿ ಭೇದದಿಂದ 2 ವಿಧಗಳಿವೆ. ಮೊದಲನೆಯದು ನಿಖಿಲ ಜಗದಾಕಾರವಾದ ನನ್ನ ವಿರಾಟ್ ರೂಪವಾದ ಧ್ಯಾನ ರೂಪವಾಗಿದೆ. ಎರಡನೆಯದು ಸುಂದರ ಸುಕುಮಾರ ಸರ್ವಾಭರಣ ಭೂಷಿತವಾದ ಹಸ್ತಪಾದಾದಿ ಸಂಯುತವಾದ ನನ್ನ ದಿವ್ಯ ಮಂಗಳ ವಿಗ್ರಹವನ್ನು ವೇದೋಕ್ತವಾದ ಮಂತ್ರಗಳಿಂದ ಆವಾಹನೆಯಿಂದ ಮೊದಲುಗೊಂಡು ಉದ್ವಾಸನದವರೆಗೂ ಮಾಡುವ ಪೂಜೆಯಾಗಿದೆ. ಹೀಗೆ ಮೂರ್ತಿ ಭೇದದಿಂದ 2 ವಿಧದ ಪೂಜೆಗೂ ಸಮಯಾಚಾರ ವಿಧಿಯನ್ನು ಅನುಸರಿಸಿ ಮಾಡಬೇಕು. ಓ ಸುಕೃತಿಗಳೇ, ಈ ಮೊದಲನೆಯದಾದ ನನ್ನ ವೈದಿಕ ಪೂಜಾ ಸ್ವರೂಪದ ಮಹತ್ವವನ್ನು ಕೇಳಿರಿ. ನಿಶ್ಚಲವಾದ ಶಾಂತಿ ಚಿತ್ತವಳಾಗಿ ಧ್ವಜವನ್ನು, ಅಹಂಕಾರವನ್ನು, ಜಂಬವನ್ನು ತೊರೆದು ಪಿಪೀಲಿಕಾದ ಬ್ರಹ್ಮ ಪರ್ಯಂತ ಸಮಸ್ತ ಚರಾಚರ ವಿಶ್ವವೇ ಆಕಾರವಾಗಿರುವ ನನ್ನ ವಿರಾಟ್ ರೂಪವನ್ನು ದರ್ಶಿಸ್ತಾ ಭಕ್ತನು ತನ್ಮಯನಾಗಬೇಕು. ನನ್ನಲ್ಲಿ ಅನನ್ಯವಾದ ಪ್ರೇಮ ಹೊಂದಿದವನಾಗಿ ಸರ್ವಕ್ಕೂ ಆಶ್ರಯಳಾದ ಪ್ರೇಮ ಸ್ವರೂಪಿಣಿಯಾದ ನನ್ನ ಭಾವವನ್ನು ಭಕ್ತಿಯಿಂದ ಆಶ್ರಯಿಸಿ ಯಜ್ಞ ಯಾಗಾದಿಗಳಿಂದಲೂ ತಪೋವ್ರತ ದಾನಾದಿಗಳಿಂದಲೂ ನನ್ನನ್ನೇ ಮೆಚ್ಚಿಸುತ್ತಾ ಸಂತೋಷಗೊಳಿಸಬೇಕು. ಹೀಗೆ ಆಚರಿಸುವ ನನ್ನ ಸಂಪೂರ್ಣ ಅನುಗ್ರಹವನ್ನು ಹೊಂದಿ ಅನಾದಿ ಭವ ಬಂಧನಗಳಿಂದ ವಿಮುಕ್ತವಾಗಬಲ್ಲ ಪುತ್ರರೇ, ಶ್ರುತಿಗಳು ಹೇಳಿದ ಕರ್ಮಾಚರಣೆಯಿಂದ ಕೂಡಿದ ಧ್ಯಾನದಿಂದಲೂ ಭಕ್ತಿಯಿಂದಲೂ ಅಲಂಕರಿಸಲ್ಪಟ್ಟ ಜ್ಞಾನದಿಂದಲೂ ನನ್ನನ್ನು ಹೊಂದಬಲ್ಲರು. ಆದರೆ ಕೈವಲ್ಯ ಶುಷ್ಕಾಚರಣೆಯಿಂದ ನನ್ನನ್ನು ಹೊಂದಲಾರರು. ಇನ್ನು ಹಸ್ತಪಾದಾದಿ ಅವಯವಗಳಿಂದ ವಿರಾಜಿಸುವ ನನ್ನ ಮಂಗಳ ಸ್ವರೂಪದ 2ನೆಯ ವೈದಿಕ ವಿಧಾನವನ್ನು ಹೇಳ್ತೀನಿ ಕೇಳಿ. ಭಕ್ತನು ಪ್ರಾತಃ ಕಾಲದಲ್ಲಿಯೇ ಎದ್ದು ತನ್ನ ಶಿರದಲ್ಲಿ ಸಹಸ್ರದಳ ಪದ್ಮಾಕಾರ ಕಮಲದಲ್ಲಿ ಪ್ರಸನ್ನನಾದ ತನ್ನ ಗುರುವು ವಿರಾಜಮಾನನಾಗಿರುವನೆಂದು ಭಾವಿಸಿ ಗುರುವಿನ ಮಂಗಳ ಮೂರ್ತಿಯನ್ನು ಸ್ಮರಿಸಬೇಕು. ಸದ್ಗುರುವಿಗೆ ನಮಸ್ಕರಿಸಿದ ಬಳಿಕ ಮೂಲಾಧಾರ ಕಮಲದಲ್ಲಿ ಕುಂಡಲಿನಿ ಶಕ್ತಿಯನ್ನು ಸ್ಮರಿಸಬೇಕು. ಚಿದಗ್ನಿಶಿಕೆಯ ರೂಪದಲ್ಲಿರುವ ಆ ಕುಂಡಲಿನಿ ಮಧ್ಯದಲ್ಲಿ ಸಚ್ಚಿದಾನಂದ ರೂಪಿಣಿಯಾದ ನನ್ನನ್ನು ಭಾವಿಸಿ ಧ್ಯಾನಿಸಬೇಕು. ಆನಂತರ ಶೌಚದಿಂದ ಮೊದಲಾಗಿ ಸಂಧ್ಯಾವಂದನೆಯವರೆಗಿನ ಕರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು. ನಿತ್ಯೋಪಾಸನವ ರೂಪವಾದ ಅರ್ಘ್ಯಾರಾಧನೆ ಮಾಡುವವರು ನನ್ನನ್ನು ಪ್ರಸನ್ನಳಾಗಿಸುವುದಕ್ಕಾಗಿ ಅಗ್ನಿ ಕಾರ್ಯ ಮಾಡಬೇಕು. ಆನಂತರ ಯುಕ್ತಾಸೀನನಾಗಿ ಪೂಜಾ ಸಂಕಲ್ಪ ಮಾಡಬೇಕು. ಮೊದಲು ಭೂಮಿ ಶುದ್ಧಿ ಮಾಡಿ ಪೀಠವನ್ನು ಅಲಂಕರಿಸಿ ನನ್ನ ಪೂಜೆಯನ್ನು ಆರಂಭಿಸಬೇಕು. ಭಕ್ತನು ತನ್ನ ದೇಹದಲ್ಲಿ ಧರ್ಮಾದಿಗಳಿಂದ ತನ್ನ ಪೀಠವನ್ನು ರಚಿಸಿಕೊಂಡಂತೆ ಭಾವಿಸಬೇಕು. ನನ್ನನ್ನು ತನ್ನ ದೇಹದಲ್ಲಿ ಧರ್ಮಾದಿಗಳಿಂದ ನನ್ನ ಪೀಠವನ್ನು ರಚಿಸಿಕೊಂಡಂತೆ ಭಾವಿಸಿದ ನಂತರ ನನ್ನನ್ನು ಶ್ರೀ ವಾಸವಿ ಕನ್ಯಾಚಕ್ರದಲ್ಲಿರುವಂತೆ ಧ್ಯಾನಿಸಬೇಕು. ಆ ಬಳಿಕ ಪ್ರಾಣಾಯಾಮ ಮಾಡಬೇಕು. ತಾವು ಮಾಡಿದ ಜಪತಪಗಳನ್ನು ನನಗೆ ಅರ್ಪಿಸಿ ಬಾಹ್ಯ ಪೂಜೆ ಆಚರಿಸಲು ಆಚಮನ ಕಲಶಾರಾಧನೆಗಳನ್ನು ಮಾಡಬೇಕು. ಆ ಬಳಿಕ ಮಂತ್ರಪೂತ ಜಲದಿಂದ ಪೂಜಾ ದ್ರವ್ಯಗಳನ್ನು ಪ್ರೋಕ್ಷಿಸಬೇಕು. ಗುರು ನಮಸ್ಕಾರ ಮಾಡಿ ಹೊರಗೆ ಸಿದ್ಧ ಮಾಡಿದ ಪೀಠದಲ್ಲಿ ಯಂತ್ರಾದಿಗಳಿಂದೆಯೋ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರದಿಂದ ನನ್ನನ್ನು ಪ್ರತಿಷ್ಠಾಪಿಸಬೇಕು. ಆ ನಂತರ ಆವರಣಾಧಿಷ್ಠಿತ ದೇವತೆಗಳನ್ನು ಪೂಜಿಸಬೇಕು. ಸಮಸ್ತ ಜಗದಾಧಾರಣಿಯಾದ ನನ್ನ ಪ್ರಭೆಯು ರೂಪುಗೊಳ್ಳ ನನ್ನ ಅಂಗೋಪಾಂಗ ದೇವತೆಗಳನ್ನು ಪೂಜಿಸಬೇಕು. ಹೀಗೆ ಆವರಣ ದೇವತೆಗಳನ್ನು ಆಯಾ ಆವರಣದಲ್ಲಿರುವಂತೆ ಭಾವಿಸಿ ಪೂಜಿಸಿದ ಬಳಿಕ ಅಂಗೋಪಾಂಗ ದೇವತೆಗಳೊಡನೆಯೂ ಪರಿವಾರ ಶಕ್ತಿ ದೇವತೆಗಳೊಡನೆಯೂ ರಾರಾಜಿಸುತ್ತಿರುವ ನನಗೆ ಯಥಾಶಕ್ತಿ ಸಂಪಾದಿತವಾದ ಆಸನ, ಆವಾಹನ, ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನ, ವಸ್ತ್ರಯಜ್ಞ, ಭೂಷಣ, ಗಂಧ, ಪುಷ್ಪಾಕ್ಷತೆ ಮುಂತಾದವುಗಳನ್ನು ಸಮರ್ಪಿಸಿ ನನ್ನ ಪವಿತ್ರ ನಾಮಾವಳಿಗಳಿಂದ ನನ್ನನ್ನು ಕೀರ್ತಿಸಿ ಆನಂತರ ಭಕ್ಷ್ಯ, ಭೋಜ್ಯ, ಲೇಹ್ಯ, ಜೋಷ್ಯ ರೂಪಗಳಲ್ಲಿರುವ ನೈವೇದ್ಯಗಳಿಂದಲೂ ತಾಂಬೂಲ ದಕ್ಷಿಣಾದಿಗಳಿಂದಲೂ ಮಂಗಳ ನೀರಾಂಜನಗಳಿಂದಲೂ ಪರಿಪೂರ್ಣ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ನನ್ನನ್ನು ಪೂಜಿಸಬೇಕು. ಆಗಮಾದಿಗಳಲ್ಲಿ ಹೇಳಲ್ಪಟ್ಟಿರುವ ಕವಚ, ಮೂಲ, ಹೃದಯ ಸ್ತೋತ್ರಗಳಿಂದಲೂ ದೇವಿ ಸೂಕ್ತಗಳಿಂದಲೂ ಹುರುಲ್ಲೇಖದ ಮಂತ್ರಗಳಿಂದಲೂ ಸರ್ವ ವಿದ್ಯಾಧಿಷ್ಠಿತಳಾದ ನನ್ನನ್ನು ಮತ್ತೆ ಮತ್ತೆ ಸಂತೋಷಗೊಳಿಸಬೇಕು. ನನ್ನ ಸಹಸ್ರನಾಮಾದಿಗಳಿಂದ ನನ್ನನ್ನು ಕೀರ್ತಿಸಬೇಕು. ತಾನು ಮಾಡಿದ ಅಪರಾಧಗಳನ್ನು ಹೇಳಿಕೊಂಡು ಕ್ಷಮಾಪಣೆ ಮಾಡಬೇಕು.
ವೇದ ಪುರಾಣ ಪಾರಾಯಣಗಳಿಂದ ನನ್ನನ್ನು ಆನಂದಗೊಳಿಸಬೇಕು. ಅವುಗಳಲ್ಲಿ ಅಂತರ್ಯಾಮಿನಿಯಾಗಿ ವಿವಿಧ ಅವತಾರಗಳ ರೂಪದಲ್ಲಿ ನಾನೇ ಪ್ರತಿಪಾದಿತಳಾಗಿರುವೆನು. ಸುವಾಸಿನಿಯರನ್ನು, ಕನ್ಯೆಯರನ್ನು, ದೀನಜನರನ್ನು ನನ್ನ ಪ್ರತಿರೂಪವಾಗಿ ಭಾವಿಸಿ ಗೌರವ ಸಮರ್ಪಿಸಬೇಕು. ಬಳಿಕ ನನಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಆಚರಿಸಿ ಪೀಠದಲ್ಲಿ ಅರ್ಚಿತಳಾದ ನನ್ನನ್ನು ತನ್ನ ಹೃದಯ ಮಂದಿರದಲ್ಲಿ ಸೇರಿಸಿಕೊಳ್ಳಬೇಕು. ಹೀಗೆ ನನ್ನನ್ನು ಅರ್ಚಿಸಿದವರು ನನ್ನ ಸಾನ್ನಿಧ್ಯವನ್ನು ಹೊಂದಬಲ್ಲರು. ಈಗ ನಾನು ನಿಮಗೆ ಅಂತರ್ಪೂಜಾ ವಿಧಾನವನ್ನು ಬೋಧಿಸುತ್ತೇನೆ, ಕೇಳಿರಿ. ಅಂತರ್ಪೂಜೆ ಎಂದರೆ ಚೇತಕರ ಬ್ರಹ್ಮ ಸ್ವರೂಪಿಣಿಯಾದ ನನ್ನ ನಿರಾಕಾರ ತತ್ವದಲ್ಲಿ ಚಿತ್ತವನ್ನು ಲಯಗೊಳಿಸಬೇಕು. ಮೇಲೆ ಹೇಳಿದ ಬಾಹ್ಯ ಪೂಜೆಯನ್ನು ತೊರೆದು ಸಾಧಕನು ಅನಂತರ ಪೂಜೆಯನ್ನು ಏಕೆ ಆಶ್ರಯಿಸಬೇಕೆಂದು ಕೇಳಿರಿ. ನಿರಾಕಾರ, ನಿರ್ವಿಕಾರ, ಶುದ್ಧ ಬುದ್ಧ ಮುಕ್ತ ಜ್ಞಾನ ಮಾತ್ರವೇ ನನ್ನ ಯಥಾರ್ಥ ರೂಪವಾಗಿದೆ. ಜೀವನು ಅಜ್ಞಾನದಿಂದ ತನ್ನ ಚಿನ್ಮಾತ್ರ ತತ್ವವನ್ನು ಮರೆತು ಭ್ರಾಂತಿಯಿಂದ ಕಲ್ಪಿತವಾದ ದೇಹಗೇಹಾದಿಗಳಲ್ಲಿ ಅಹಂಕಾರ ಮಮಕಾರಗಳನ್ನು ಹೊಂದಿ ನಿರಂತರ ಜನನ ಮರಣಾದಿ ಕ್ಲೇಶ ಪ್ರವಾಹದಲ್ಲಿ ಬಿದ್ದು ಕೊಚ್ಚಿ ಹೋಗುತ್ತಾ ಎಂದಿಗೂ ತೀರವನ್ನು ಸೇರದಾಗಿದ್ದಾನೆ. ಸತ್ಯವನ್ನು ವಿಚಾರ ಮಾಡಿ ಸದ್ಗುರು ಸೇವೆಯಿಂದ ತತ್ವವನ್ನು ಪಡೆದು ಸತ್ಯ ಜ್ಞಾನಾನಂದ ಘನವಾದ ನನ್ನ ಸ್ವರೂಪಕ್ಕಿಂತ ಬೇರಾಗಿ ಹಗ್ಗದಲ್ಲಿ ತೋರಿದ ಹಾವಿನಂತೆ, ಮೃಗಜಲದಂತೆ, ಸ್ವಪ್ನ ಪದಾರ್ಥಗಳಂತೆ ಅಸತ್ಯ ಜಡ ದುಃಖಾತ್ಮಕವಾದ ಈ ಜಗತ್ತನ್ನೇ ಮಾಯಾಮಯವೆಂದು ತಿಳಿದುಕೊಂಡು ತನ್ನ ಚಿದ್ರೂಪದಲ್ಲಿ ಚಿತ್ತವನ್ನು ನಿಲ್ಲಿಸಬೇಕು. ನಿರಂತರ ಪ್ರತ್ಯಗಾತ್ಮ ಸಾಕ್ಷೀಭಾವನ ತತ್ಪರನಾಗಿ ಸಂಸಾರ ಸಮುದ್ರವನ್ನು ದಾಟಬೇಕು. ಇಂಥ ಅಂತರ್ಪೂಜೆಯನ್ನು ಆಚರಿಸುವ ಯೋಗ್ಯತೆಯು ಪ್ರಾಪ್ತಿಯಾಗುವವರೆಗೂ ನನ್ನ ಬಾಹ್ಯ ಪೂಜೆಯನ್ನು ಬಿಡದೆ ಮಾಡುತ್ತಿರಬೇಕು ಎಂದು ತನ್ನ ಪೂಜಾ ವಿಧಾನಗಳನ್ನು ಕುರಿತು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯು ಪ್ರಬೋಧನೆಯನ್ನು ನೀಡಿದ್ಲು. ಆ ಬಳಿಕ ವೈಶ್ಯರನ್ನು ನೋಡಿ, ಕುಮಾರರೇ, ಭೂತಕಾಲದಲ್ಲಿ ಇತರರಿಗೆ ದುರ್ಲಭವಾದ ಅದ್ಭುತವಾದ ಕೀರ್ತಿಯನ್ನು ಸಂಪಾದಿಸಿದಿರಿ. ಧರ್ಮ ರಕ್ಷಣೆಯಲ್ಲಿ ಆಸಕ್ತರಾದ ಮಾನವರು ಸದಾಕಾಲ ಪ್ರಶಂಸನೀಯರಾಗಿರ್ತಾರೆ. ಹೇ ಭಕ್ತವರರೇ, ಅರ್ಷ ಧರ್ಮವನ್ನು ಅನುಸರಿಸಿ ವರ್ಣಾಶ್ರಮ ವಿಧಿಗಳನ್ನು ಪಾಲಿಸ್ತಾ ಸೂತ್ರಕರರು ನಿರ್ಣಯಿಸಿರುವ ಷೋಡಶ ಸಂಸ್ಕಾರಗಳತ್ತ ಆಚರಿಸ್ತಾ ನಾನು ತೋರಿಸಿದ ತ್ಯಾಗ ಹಿಂಸಾತ್ಮಕ ನೂತನ ಧರ್ಮವನ್ನು ಈ ಯುಗದಲ್ಲಿ ಅನುಸರಣೀಯವಾದುದು ಪರಧರ್ಮವೆಂದು ಸ್ವೀಕರಿಸಿ ಅಖಿಲ ಪ್ರಪಂಚದಲ್ಲಿ ಈ ಪ್ರವಿಮಲ ಧರ್ಮ ಪ್ರಚಾರವನ್ನು ಮಾಡ್ತಾ ವಿಶ್ವಶಾಂತಿಯನ್ನು ಸಾಧಿಸಬೇಕು. ಸಮಸ್ತ ವೈಶ್ಯರು ಅಭಿಮಾನಧಾನರಾಗಿ ಐಕ್ಯಮತ್ಯದಿಂದ ಬೆಳಗಬೇಕು. ಶೈವ, ವೈಷ್ಣವ, ಶಾಕ್ತೇಯ, ಗಣಪತ್ಯಾದಿ ಸಮಸ್ತ ಮತ ಸಂಪ್ರದಾಯಗಳಲ್ಲಿ ಸಮದೃಷ್ಟಿ ಹೊಂದಿ ಸರ್ವಮತ ಸಾಮರಸ್ಯದಿಂದ ಪ್ರಜಾಪಾಲನೆ ಮಾಡಬೇಕು. ಪುತ್ರರೇ, ಈ ವಾಸವಿ ಕನ್ಯಕಾ ಪರಮೇಶ್ವರಿ ದಿವ್ಯಾವತಾರ ಮೂರ್ತಿ ನಿಲಯಗಳಾದ ಆಲಯಗಳು ಪ್ರಪಂಚದೆಲ್ಲೆಡೆ ನೆಲೆಸುವುವು. ನಾನು ತೋರಿಸಿದ ಹಿಂಸಾತ್ಮಕ ವಿನೂತನ ಧರ್ಮ ಮಾರ್ಗವೇ ಅಖಿಲ ಪ್ರಪಂಚಕ್ಕೆ ಅನುಸರಣೀಯವಾಗುವುದು. ಈ ಪವಿತ್ರ ಭಾರತ ಭೂಮಿಯಲ್ಲಿ ಪ್ರಕಾಶಿಸುವ ವೈಶ್ಯ ವಂಶದಲ್ಲಿ ವಿಶ್ವವಿಖ್ಯಾತ ಮಹಾತ್ಮರು ಉದಿಸಿ ಮಾತೃದೇಶ ಸ್ವತಂತ್ರಗಳನ್ನು ಸಂರಕ್ಷಿಸಿ ವಿಶ್ವ ಕಲ್ಯಾಣವನ್ನು ಸಾಧಿಸಬಲ್ಲರು. ಸುಕುಮಾರರೇ, 714 ಗೋತ್ರಗಳವರೊಡನೆ ಮಹಾಸಂಘವಾಗಿ ವಿರಾಜಿಸಿದ್ದ ವೈಶ್ಯವರ್ಣವು ಈಗ ವಿಭಕ್ತವಾಯಿತಲ್ಲವೇ ಎಂದು ಚಿಂತಿಸಬೇಕಾದ್ದಲ್ಲ. ಕಾಲ ಪ್ರಭಾವ ಮತ್ತು ವಿಧಿವಿಲಾಸವು ಅನಿವಾರ್ಯವು. ಇಂದು ನಿಮ್ಮಿಂದಾಗಿ ಬೇರಾಗಿ ವಿವಿಧ ಪ್ರಾಂತ್ಯಗಳಿಗೆ ಹೊರಟು ಹೋದ ವೈಶ್ಯರೂ ಹಿಂದೆ ಬಹು ಪ್ರಾಂತ್ಯಗಳಲ್ಲಿ ನಿರ್ಮಿಸುತ್ತಿದ್ದ ಪೂರ್ವ ವೈಶ್ಯ ವಂಶಗಳವರು ನನ್ನ ಕೃಪೆಯಿಂದ ಭವಿಷ್ಯತ್ ಕಾಲದಲ್ಲಿ ಮತ್ತೆ ಏಕವಾಗಬಲ್ಲರು. ಇದು ನಿಸ್ಸಂಶಯ ಎಂದು ಹೀಗೆ ಉಪದೇಶಿಸಿ ಶ್ರೀ ವಾಸವಿ ಕನ್ಯಕಾದೇವಿ ಅಂತರ್ಧಾನಳಾದಳು. ಆ ನಂತರ ಅಲ್ಲಿಯ ಪ್ರಜೆಗಳೆಲ್ಲರೂ ಪರಮಾನಂದ ಭರಿತರಾಗಿ ವಾಸವಿ ದೇವಿಯನ್ನು ಕೀರ್ತಿಸುತ್ತಾ ಹೊರಟರು. ರಾಜ ಸಭಾ ಪ್ರಾಂಗಣವನ್ನು ಸೇರಿದ್ರು. ಆ ಬಳಿಕ 18 ಪಟ್ಟಣಗಳ ನಿವಾಸಿಗಳಾದ ವಿರೂಪಾಕ್ಷಾದಿ ಪ್ರಮುಖರು ಈ ಬಂದ ಜನರೊಡನೆ 2 ಮೈಲಿ ದೂರದವರೆಗೂ ಅನುಸರಿಸಿ ಹೋಗಿ ಅವರನ್ನು ಬೀಳ್ಕೊಟ್ಟು ಬೆನಗೊಂಡೆ ಪಟ್ಟಣಕ್ಕೆ ಹಿಂದಿರುಗಿದ್ರು. ಅಂದಿನಿಂದ ಆರ್ಯವೈಶ್ಯರು ತ್ಯಾಗಮಯ ದಿವ್ಯ ಕೀರ್ತಿಯು ದಿಗ್ದಿಗಂತ ಪರಿವ್ಯಾಪ್ತಿಯಾಯಿತು. ಈಗ 18 ಅಧ್ಯಾಯಗಳನ್ನು ಮುಗಿಸಿ ಫಲಶ್ರುತಿಗೆ ಬಂದಿದ್ದೇವೆ. ಫಲಶ್ರುತಿಯಲ್ಲಿ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯ ಪುಣ್ಯ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿ, ಈ ದಿವ್ಯ ಕಥೆಗೆ ಸಮಾನವಾದ ಕಥೆಯು ಈವರೆಗೆ ಇಲ್ಲ, ಮುಂದೆ ಇರದೂ ಕೂಡ. ಇದು ಸಕಲ ದುಃಖಗಳನ್ನು ಶಮನಗೊಳಿಸುವುದು,
ಸಮಸ್ತ ಸಂಪತ್ತುಗಳನ್ನು ವೃದ್ಧಿಗೊಳಿಸುವುದು. ಶ್ರೀ ವಾಸವಿ ಕನ್ಯಕಾ ಪುರಾಣ ಕಥಾಪಾರಾಯಣವು ಅಕಾಲ ಮೃತ್ಯುವು ಬರದಂತೆ ತಡೆಯುವುದು. ಸರ್ವ ವಿಧ ವ್ಯಾಧಿಗಳನ್ನು ಬಾಧೆಗಳನ್ನು ತೊಲಗಿಸಿ ಆಯುರಾರೋಗ್ಯಗಳನ್ನು ಪ್ರತಿಪಾದಿಸುವುದು. ಸತ್ಸಂತಾನವನ್ನು ಪ್ರತಿಪಾದಿಸುವುದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥ ಫಲಗಳನ್ನು ದೊರೆಯುವಂತೆ ಮಾಡುವುದು. ಬುದ್ಧಿವಂತರು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡಿದರೂ ಪಠಿಸಿದರೂ ಗಂಗಾದಿ ಪುಣ್ಯ ನದಿಗಳಲ್ಲಿ ಕೋಟಿ ಜನ್ಮಗಳು ಸ್ನಾನ ಮಾಡಿದ ಪುಣ್ಯ ಫಲವನ್ನು ಹೊಂದಬಲ್ಲರು. ಅವರು ಪರಮ ಪವಿತ್ರ ಕಾಶಿ ಕ್ಷೇತ್ರದಲ್ಲಿ ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ ಫಲವನ್ನು ಹೊಂದಬಲ್ಲರು. ಪವಿತ್ರ ಗಂಗಾ ತೀರದಲ್ಲಿ ಕೋಟಿ ಅಶ್ವಮೇಧ ಯಾಗಗಳನ್ನು ಆಚರಿಸಿದ ಫಲವು ಅವರಿಗೆ ಕೈಗೂಡುತ್ತೆ. ಮರಳುಗಾಡಿನಲ್ಲಿ ಕೋಟಿ ಬಾವಿಗಳನ್ನು ತೋಡಿಸುವುದರಿಂದ, ಅನಾವೃಷ್ಟಿ ಕಾಲದಲ್ಲಿ ಕೋಟಿ ಮಂದಿಗೆ ಅನ್ನದಾನ ಮಾಡುವುದರಿಂದ ಎಷ್ಟೋ ಪುಣ್ಯ ಲಭಿಸುವುದೋ ಅದಕ್ಕೆ ಕೋಟಿ ಪಟ್ಟು ಅಧಿಕವಾದ ಪುಣ್ಯವು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದಿವ್ಯ ಚರಿತ್ರೆಯನ್ನು ಕೇಳುವವರಿಗೂ ಪಠಿಸುವವರಿಗೂ ಬೋಧಿಸಿದವರಿಗೂ ಪ್ರಾಪ್ತಿಯಾಗುತ್ತೆ. ಯಾರು ಈ ಕನ್ಯಕಾದೇವಿ ಪುರಾಣ ಗ್ರಂಥವನ್ನು ತಮ್ಮ ಮನೆಯಲ್ಲಿರಿಸಿಕೊಂಡು ಭಕ್ತಿಯಿಂದ ಪಠಿಸುವರೋ ಅವರ ಮನೆಗಳಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿವಾಸ ಮಾಡ್ತಾಳೆ. ಅಂತಹವರ ನಾಲಿಗೆಗಳ ಮೇಲೆ ಸರಸ್ವತಿ ದೇವಿಯು ನಾಟ್ಯವಾಡುತ್ತಾಳೆ. ಅನುದಿನವೂ ವಾಸವಿ ದೇವಿಯನ್ನು ಸ್ಮರಿಸುವ ಭಕ್ತರ ಬಯಸಿದ ಕಾಮನೆಗಳೆಲ್ಲವೂ ತೀರಿ ಅಭೀಷ್ಟ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅತ್ಯಂತ ದುರ್ಲಭವಾದ ದೇವಿ ಲೋಕವನ್ನು ಹೊಂದಬಲ್ಲರು. ಯಾವ ಕೋರಿಕೆಯೂ ಇಲ್ಲದೆ ನಿಷ್ಕಾಮವಾಗಿ ಯಾರು ಈ ಮಹತ್ತರವಾದ ಶ್ರೀ ವಾಸವಿ ಕಥೆಯನ್ನು ಪಠಿಸುವರೋ ಅಂಥವರಿಗೆ ಸಕಲ ಬಂಧನಗಳನ್ನು ನೀಗಿಸುವ ಬ್ರಹ್ಮಜ್ಞಾನವು ಉಂಟಾಗುತ್ತೆ. ಹೀಗೆ ಇಹ ಪರ ಸೌಖ್ಯಗಳೆರಡನ್ನ ಪ್ರತಿಪಾದಿಸುವ ಈ ಮಹಿರ್ಮಾಪೂರ್ಣ ಚರಿತ್ರೆಯು ಸಮಸ್ತ ವರ್ಣಗಳ ಜನರಿಗೂ ಬ್ರಹ್ಮಚರ್ಯಾದಿ ಸಮಸ್ತ ಆಶ್ರಮಗಳವರಿಗೂ ತಮ್ಮ ಧರ್ಮಾಚರಣೆಯಲ್ಲಿ ಉಂಟಾಗುವ ಲೋಪಗಳನ್ನು ತಿದ್ದಿಕೊಂಡು ದಿವ್ಯ ಜೀವನವನ್ನು ಹೊಂದುವುದಕ್ಕೆ ತಕ್ಕ ಜ್ಞಾನವನ್ನು ಪ್ರಸಾದಿಸಬಲ್ಲದು. ಆದ್ದರಿಂದ ಇದು ಅವಶ್ಯಕವಾಗಿ ಪಠನೀಯವಾಗಿದೆ ಎಂದು ಹೇಳಿ ಹೀಗೆ ಸ್ವಸ್ತಿ ವಚನಗಳನ್ನು ನುಡಿತರು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಲೋಕಃ ಸಮಸ್ತಾ ಸುಖಿನೋ ಭವಂತು. ಓಂ ತತ್ಸತ್ ಮಂಗಳಂ ಮಹತ್. ಓಂ ಶಾಂತಿ 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 ಎಂದು ಹೇಳುತ್ತಾ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣವು ಮುಕ್ತಾಯಗೊಳಿಸ್ತಾರೆ. ಇನ್ನು ಬಹುಪರಾಕನ್ನು ಕೇಳಿ ದೇವಿಗೆ ಬಹುಪರಾಕನ್ನು ಅರ್ಪಿಸೋಣ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಬಹುಪರಾಕಗಳು. ಪೆನುಗೊಂಡ ವರಾಣಿವೈ ಶೃಂಗಾರ ವೇಣಿವೈ ವೈಶಕುಲ ರಾಣಿವೈ ವೆಲಸಿನಾವು ಅಂಬ ಜಗದಂಬ ಕದಂಬ ಮದಂಬ ಶ್ರೀ ವಾಸವಾಂಬ ಅಪ್ರತಿಮ ಸೌಂದರ್ಯ ಅನುಪಮ ಗುಣಶೀಲ ಆದರ್ಶ ಬೋಧಿನಿ ವಾಸವಾಂಬ ಓಂಕಾರ ರೂಪಿಣಿ ಸಕಲ ಸ್ವರೂಪಿಣಿ ಭಕ್ತಿ ಸ್ವರೂಪಿಣಿ ವಾಸವಾಂಬ ಕೋಕಿಲಾವಾಣಿ ವೈ ಶುಕ ಪದ್ಮ ಪಾಣಿ ವೈ ಶಾಂತಿ ಸುಖದಾಯಿ ವೈ ಚಂಡ ಮುಂಡ ಶುಂಭ ನಿಶುಂಭ ವಿಷ್ಣು ವರ್ಧನ ಮರ್ದಿನಿ ವಾಸವಾಂಬ ಜಗಜ್ಯೋತಿ ಪರಂಜ್ಯೋತಿ ದಿವ್ಯ ಜ್ಯೋತಿ ವಾಸವಾಂಬ ತೇಜೋವತಿ ಗುಣವತಿ ಭಗವತಿ ಭಾರತಿ ವಾಸವಾಂಬ ಶೀಲನಿಷ್ಠ ಧರ್ಮನಿಷ್ಠ ಸತ್ಯನಿಷ್ಠ ವಾಸವಾಂಬ ತುಲಾಹಸ್ತ ತುಲಾಭಾರ ತ್ರಿಪುರ ಸುಂದರಿ ವಾಸವಾಂಬ ಜ್ಞಾನೇಶ್ವರಿ ಜಗದೀಶ್ವರಿ ಭುವನೇಶ್ವರಿ ವಿಶ್ವೇಶ್ವರಿ ಪರಮೇಶ್ವರಿ ವಾಸವಾಂಬ ರಾಜೇಶ್ವರಿ ರಮಾ ಸ್ವರೂಪಿಣಿ ರಾಜೀವಲೋಚನಾ ವಾಸವಾಂಬ ಮಣಿಕುಲ ಕನ್ಯಾಮಣಿ ಕಲಿಕಲ್ಮಷ ನಾಶಿನಿ ಕಲ್ಯಾಣಿ ಗುಣದಾಯಿನಿ ವಾಸವಾಂಬ ವಿಶ್ವೇಶ್ವರಿ ಯೋಗೇಶ್ವರಿ ವಿಶ್ವವಂದ್ಯ ವಾಸವಾಂಬ ಪ್ರೇಮ ಪ್ರಿಯೆ ಪ್ರೇಮ ವ್ರತ ಪ್ರೇಮ ಸುಧಾಂಬ ದಾಯಿನಿ ವಾಸವಾಂಬ ನಿತ್ಯ ಶುದ್ಧ ನಿಷ್ಕಳಂಕ ನಿರಾಕಾರಿಣಿ ವಾಸವಾಂಬ ಸುಜ್ಞಾನ ವಿಜ್ಞಾನ ಪ್ರಜ್ಞಾನ ಪ್ರಬುದ್ಧಾಯಿನಿ ವಾಸವಾಂಬ ನಿನ್ನ ಮದಿ ನಮ್ಮಿಯುನ್ನ ನೀಲವೇಣಿ ಕರುಣ ಚೂಡಾಮಮೋ ಎಮ್ಮ ಕಲ್ಪರೊಲ್ಲಿ అందమనీదు పద పద్మ పాదములకు
स्वैशिल शतकोटि वंदनमलूष जय वासवी कन्यका परमेश्वरी जय विश्व पावनी बहुपराग 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 बहुपराग